ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಫಿಶ್ ಬೋನ್ ಸ್ಟಿಚ್ಚಲ್ಲಿ ಲೀಫ್ ಫಿಲ್ಲಿಂಗ್ ಸೆಕೆಂಡ್ ಟೈಪ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಪ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಇದು ಸೆಕೆಂಡ್ ಟೈಪ್ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ. ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇದೆ ಫಿಶ್ ಬೋನಲ್ಲಿ. ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಈ ಥರ ಡಯಾಗ್ರಾಮ್ ಹಾಕ್ಕೊಳ್ಳಿ. ಲೀಫ್ ಥರ ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಳ್ಳಿ. ಯಾವುದಕ್ಕೂ ಯಾವಾಗಲೂ ಹೇಳೋ ಹಾಗೆ ನೀವು ಝರಿ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಾನು ಸಿಲ್ಕ್ ಥ್ರೆಡಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2 ಎಳೆ ದಾರ ತಗೊಳ್ಳಿ, ಸಿಲ್ಕ್ ಥ್ರೆಡ್ಡು. ನೋಡಿ ಇದೇ ಥರ ಲೀಫ್ ಥರ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಂಬಿಡಿ. ನೋಡಿ ಈಗ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ ನೋಡಿ, ಗ್ಯಾಪ್ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಶಾರ್ಪ್ನೆಸ್ಸಿಂದ ಅಷ್ಟು ಕೆಳಗಡೆಯಿಂದ ಚೈನ್ ತಗೊಳ್ಳಿ. ಆ ಗ್ಯಾಪಲ್ಲಿ ಚೈನ್ ತಗೋಬೇಕು ನೀವು. ಚೈನ್ ತಗೊಂಡು ಕರೆಕ್ಟು ಶಾರ್ಪ್ನೆಸ್ ಇದೆಯಲ್ಲ ಲೀಫಿದು, ಆ ಶಾರ್ಪಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಬಟನ್ ಹೋಲ್ ಸ್ಟಿಚ್ ಹೇಳಿದ್ದೀನಲ್ಲ ಎಳ್ಕೊಳ್ಳೋದು ಕೆಳಗೆ, ಹಾಕಿ ಕೆಳಗೆ ಎಳ್ಕೊಬೇಕು. ಕೆಳಗೆ ಎಳ್ಕೊಂಡು ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ರೈಟು ಅಥವಾ ಲೆಫ್ಟು ಯಾವ ಕಡೆ ಬೇಕಾದರೂ ಹಾಕ್ಕೋಬೋದು ನೀವು. ನೋಡಿ ಯಾವ ಕಡೆ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಆ ಕಡೆ ಒಂದು ಚೈನ್ ಹಾಕ್ಕೊಂಡು ಪುನಃ ಎಳ್ಕೊಳ್ಳಿ. ಪುನಃ ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ಕೊಂಡು ಈಗ ರೈಟ್ ಸೈಡಿಗೆ ಹಾಕ್ಕೊಳ್ಳಿ. ಲೆಫ್ಟ್ ಹಾಕಿದ್ವಲ್ಲ, ಈಗ ರೈಟ್ ಸೈಡಿಗೆ ಹಾಕ್ಕೊಳ್ಳಿ. ಆ ಕಡೆ ಒಂದು ಚೈನು, ಈ ಕಡೆ ಒಂದು ಚೈನು. ನೋಡಿ ಇಲ್ಲಿ ನಾನು ಮಧ್ಯ ಗೆರೆಯಲ್ಲಿ ಎಲ್ಲೂ ಒಂದು ಚೈನ್ ತಗೊಳ್ಳೋ ಹಾಗಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಚೈನ್ ಹಾಕೋದು ತೋರಿಸ್ಕೊಟ್ಟಿದ್ದೆ. ಈ ಥರ 3 ಚೈನ್ ಆದ ನಂತರ ನೋಡಿ ಅಲ್ಲಿ ಕೆಳಗಡೆ ನಾನು ಒಂದು ಚೈನ್ ಹಾಕಿಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಚೈನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಆದರೆ ಇದಕ್ಕೆಲ್ಲೂ ಚೈನ್ ತೊಗೊಳ್ಳೋದು ಬೇಡ. ಸುಮ್ಮನೆ ಬಟನ್ ಹೋಲ್ ಸ್ಟಿಚ್ ಹಾಕ್ಕೊಂಡು ಹೋದಂಗೆ ಹಾಕ್ಕೊಂಡು ಹೋಗಿ. ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಳ್ತಾ ಹೋದರೆ ಆಯಿತು. ಆ ಗೆರೆಯಲ್ಲಿ ಲಾಕ್ ಸ್ಟಿಚ್ ಹಾಕಿದರೆ ಆಗುತ್ತೆ, ಸಾಕಷ್ಟೇ. ನೋಡಿ ಈ ಥರ ಲಾಕ್ ಸ್ಟಿಚ್ ಹಾಕಿದ್ನಲ್ವ, ಅಷ್ಟು ಮಾತ್ರ. ಆ ಕಡೆ ಒಂದು ಈ ಕಡೆ ಒಂದು ಬಟನ್ ಹೋಲ್ ಸ್ಟಿಚ್ ಎಳ್ಕೊಂಡಾಗಿ ಎಳ್ಕೋಬೇಕು. ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಇದೇ ಥರನೇ ಫುಲ್ಲು ಲೀಫನ್ನು ಕಂಪ್ಲೀಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಆ ಡಿಸೈನ್ ಪ್ರಕಾರ ಮಧ್ಯದಲ್ಲಿ ಗೆರೆಯಲ್ಲಿ ಒಂದೊಂದು ಚೈನ್ ಹಾಕೊಂಡು ನೋಡಿ. ಆ ಕಡೆ ಈ ಕಡೆ ಒಂದು ಚೈನ್ ಆದ ನಂತರ ಮಧ್ಯದಲ್ಲಿ ಒಂದು ಗ್ಯಾಪಿಗೋಸ್ಕರ ಚೈನ್ ಹಾಕಿ ಮತ್ತೆ ಆ ಕಡೆ ಈ ಕಡೆ ಚೈನ್ ಎಳ್ಕೊಳ್ತಿದ್ವಲ್ಲ, ಇದು ಆ ಥರ ಏನಿಲ್ಲ. ಹಾಗಾಗಿ ಇದು ಸ್ವಲ್ಪ ಹತ್ತಿರ ಬರುತ್ತೆ ಲೈನ್ಗಳು. ಅದರಲ್ಲಾದರೆ ಸ್ವಲ್ಪ ದೂರ ಇತ್ತು ಸ್ಟಿಚ್ ಲೀಫ್ ಫಿಲ್ಲಿಂಗ್ ಮಾಡೋ ಲೈನ್ಗಳು. ಇದು ನೋಡಿ ಹತ್ತಿರ ಬರುತ್ತೆ. ಮಧ್ಯದಲ್ಲಿ ಕೂಡ ಜಡೆ ಹಾಕಿದಾಗೆ ನೀಟಾಗಿ ಬರುತ್ತೆ. ನೋಡಿ ಇದೇ ಥರನೇ ಫುಲ್ ಲೀಫನ್ನು ಹಾಕ್ಕೊಳ್ತಾ ಹೋಗಿ. ನೋಡಿ ಇದೇ ಥರನೇ ಹಾಕ್ಕೊಳ್ತಾ ಹೋಗಿ. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ಇವಾಗ. ಫಸ್ಟ್ ಸ್ಲೋ ಆಗಿ ತೋರಿಸ್ತೆ ಅಲ್ವಾ, ಅದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಇದೇ ಥರನೇ ಫುಲ್ ವೀಡಿಯೋನ ಫಾಸ್ಟ್ ಮಾಡಿ ತೋರಿಸಿದ್ದೀನಿ. ಎಂಡ್ವರೆಗೂ ಹಾಕ್ಕೊಂಡು ಹೋಗಬೇಕು. ನೋಡಿ ನಾನು ಆರಿ ಕ್ಲಾಸನ್ನು ಫ್ರೀಯಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ವೀಡಿಯೋಸ್ನ. ಯಾರಾದರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಆರಿ ಕ್ಲಾಸ್ ಮಾತ್ರನೇ ಎಂಡ್ವರೆಗೂ ಹಾಕಿದ್ದೀನಿ ಪ್ಲೇಲಿಸ್ಟ್ ಮಾಡಿಬಿಟ್ಟು. ಆರಿ ಎಂಬ್ರಾಯ್ಡರಿ ಫ್ರೀ ಕ್ಲಾಸಸ್ ಅಂತ ಹೇಳಿ ಸ್ಟಾರ್ಟಿಂಗಿಂದ ಕಲಿಯೋರಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ಎಂಡ್ವರೆಗೂ ಹಾಕಿದೆ. ಈಗ ನೀವಲ್ಲಿ ಎಂಡ್ ನಾಟ್ ಹಾಕೋದೇನು ಬೇಡ, ಹಾಗೆಯೇ ಚೈನ್ ಹಾಕ್ಕೊಂಡು ಬನ್ನಿ. ಫುಲ್ ಲೀಫ್ ಇದೇ ಥರ ಎಂಡ್ವರೆಗೂ ಚೈನ್ ಹಾಕ್ಕೊಂಡು ಬನ್ನಿ. ಚೈನ್ ಹಾಕೋದಕ್ಕೆ ಗೊತ್ತಿದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಕೂಡ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಇಷ್ಟು ಫಾಸ್ಟ್ ಏನು ಹಾಕ್ತಾಯಿಲ್ಲ, ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ನೋಡಿ ಕರೆಕ್ಟ್ ಆ ಎಡ್ಜ್ ಇದೆ ಅಲ್ವಾ, ಡಯಾಗ್ರಾಮ್ ಹಾಕಿದ್ದೀನಲ್ವ, ಕರೆಕ್ಟ್ ಅದ್ರ ಮೇಲೇ ಚಿಕ್ಕದಾಗಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಅಲ್ಲಿ ಶಾರ್ಪ್ನೆಸ್ ಹೇಗೆ ಹಾಕೋದಂತ ನಾನು ನಿಮಗೆ ಫಸ್ಟ್ ಚೈನ್ ಸ್ಟಿಚ್ ಹೇಳ್ಕೊಡೋ
ಕ್ಲಾಸಲ್ಲೆಲ್ಲ ತೋರಿಸಿದ್ದೀನಿ ಹೇಗೆ ಶಾರ್ಪ್ನೆಸ್ ತರಬೇಕು ಅಂತ ಹೇಳಿ. ಇದೇ ಥರನೇ ಶಾರ್ಪ್ನೆಸ್ಸನ್ನು ತೊಗೊಂಡು ಬನ್ನಿ, ಆಗ ಲೀಫು ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ. ರೌಂಡ್ ಥರ ಎಲ್ಲ ಹಾಕ್ಕೊಂಡು ಹೋಗಬೇಡಿ, ಶಾರ್ಪ್ನೆಸ್ ಬರೋ ಜಾಗದಲ್ಲಿ ನೀಟಾಗಿ ಶಾರ್ಪ್ ತರಬೇಕು ನೀವು. ಇದೇ ಥರನೇ ಎಂಡ್ವರೆಗೂ ಚೈನ್ ಹಾಕಿ ಫಿನಿಶಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಲೀಫು. ನೋಡಿ ಹಾಕಿ ಮುಗಿಸ್ದೆ, ಎಂಡ್ ನಟ್ ಹಾಕಿ ಫಿನಿಶ್ ಮಾಡಿ. ನೋಡಿ ಈ ಥರ ಎಂಡ್ ನಟ್ ಹಾಕಿ ಕೆಳಗೆ ಎಳ್ಕೊಂಬಿಡಿ, ಆಗ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಶಾರ್ಪ್ನೆಸ್ ಬರೋ ಜಾಗದಲ್ಲಿ ಶಾರ್ಪ್ನೆಸ್ ತರಬೇಕು. ನೋಡಿ ಮಧ್ಯದಲ್ಲಿ ಜಡೆ ಹೆಣ್ದಾಗೆ ಆಗಿದೆ. ಅದೇ ಥರನೇ ಅಲ್ಲೆಲ್ಲೂ ಮಧ್ಯದಲ್ಲಿ ಗ್ಯಾಪಲ್ಲಿ ಚೈನ್ ಸ್ಟಿಚ್ ಯೂಸ್ ಮಾಡ್ದೇನೆ ಹಾಗೆಯೇ ಬಟನ್ ಹೋಲ್ ಸ್ಟಿಚ್ ಎಳ್ಕೊಂಡು ಹೋಗಿ. ನೋಡಿ ಇದು ಫಿಶ್ ಬೋನು ಲೀಫ್ ಫಿಲ್ಲಿಂಗು ಸೆಕೆಂಡ್ ಟೈಪ್. ಇದು ನಿನ್ನೆ ತೋರಿಸಿದ್ದು ಫಸ್ಟ್ ಟೈಪು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ ನಾನು. ಹಾಗೆ 1 by 1 ನಿಧಾನವಾಗಿ ಕಲಿತಾ ಬನ್ನಿ. ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.